ಬೆಳಗ್ಗಿನ ಚಳಿಗೆ ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡ್ಕೊಂಡು ತಿಂಡಿ ಮಾಡೋಣ ಅಂತ ಬಂದೆ. 1 ಮಂತ್ ಆದ್ಮೇಲೆ ರೀಚಾರ್ಜ್ ಮಾಡ್ಸಿರೋ ಟಿವಿನ ರೆಸ್ಟ್ ಕೊಡಕ್ ಮನ್ಸ್ ಬರ್ಲಿಲ್ಲ, ಯಾಕಂದ್ರೆ ಕಟ್ಟಿರೋ ಅಮೌಂಟ್ ವೇಸ್ಟ್ ಆಗ್ಬಾರ್ದಲ್ವಾ. ಹಾಗೆ ತಿಂಡಿ ಮಾಡ್ಕೊಂಡು ಕಾಲೇಜ್ ಹೋಗ್ತಾ ಇರ್ಬೇಕಾದ್ರೆ ನಮ್ ಪಾಂಡವಪುರ ಬಸ್ ಸ್ಟಾಪ್ ಅಲ್ಲಿ ಈ ತರ ಒಂದ್ ಸಿಚುವೇಶನ್ ನೋಡಿ ಬಸ್ ಹತ್ಬೇಕಾ ಅನಿಸ್ತು. ಈ ಬಸ್ ಬಿಟ್ಟು ಬೇರೆ ಬಸ್ ಹತ್ತೋಣ ಅಂದ್ರೆ ಪಾಂಡವಪುರ ಬಸ್ ಸ್ಟಾಪ್ ಅಲ್ಲಿ ಕರೆಕ್ಟ್ ಆಗಿ 1 ಸೀಟು ಖಾಲಿ ಇರ್ಲಿಲ್ಲ. ಏನ್ ಮಾಡೋಣ, ನಮ್ಮ ಮನೆ ಬರೋಣ ಇಷ್ಟು ಅಂತ ಬಸ್ ಅಲ್ಲಿ ನಿಂತಿರ್ಬೇಕಾದ್ರೆ ಈ ದೃಶ್ಯ ನೋಡ್ಬಿಟ್ಟು ನನ್ ಮನ್ಸಿಗೆ ಬಂದಿದೆ ಹೇಳ್ದೆ. ತಂದೆ ತಾಯಿ ಏನ್ ಮಾಡ್ತಾರೋ ಏನ್ ಹೇಳ್ಕೊಡ್ತಾರೋ ಅದನ್ನೇ ಮಕ್ಳು ನೋಡಿ ಕಲಿಯೋದು. ಈ ತರ ಮಾಡ್ಬೇಡಿ ಅನ್ನೋ 7 ರೈಟ್ಸ್ ನನ್ಗಿಲ್ಲ, ಬಟ್ ಮಕ್ಳು ಮುಂದೆ ಅದನ್ನೆಲ್ಲ ಮಾಡ್ಬೇಡಿ ಅಷ್ಟೇ. ಲೆಕ್ಚರ್ ಕ್ಲಾಸಿಗೆ ಸೇರಿಸ್ತೆ ನಾಯಿ ಹೊರಗಡೆ ಹೋಗ್ತಿತ್ತು. ಅಂಡ್ ನಮ್ ಕ್ಲಾಸ್ ಹುಡುಗರು ಲೆಕ್ಚರ್ ಲೇಟ್ ಆಗಿ ಬಂದಿರೋದಕ್ಕೆ ಕ್ಲಾಸಿಗೆ ಸೇರಿಸಲಿಲ್ಲ. ಏನೋ ಪೇಪರ್ ಫಿಲ್ ಮಾಡ್ತಾರಲ್ಲ ಅಂತ ನಾನು ಒಂದ್ ಶೀಟ್ ತಗೊಂಡೆ ಅಷ್ಟೇ. ನಾನ್ ಫಿಲ್ ಮಾಡ್ಲಿಲ್ಲ, ನಮ್ ಕ್ಲಾಸ್ ಅವ್ರ ಹತ್ರ ಫಿಲ್ ಮಾಡಿಸ್. ಒಬ್ರು ಇಬ್ರು ಮಾಡ್ಕೊಡಲ್ಲ ಅಂತ ಹೇಳಿದ್ರು. ನೀನೇ ಫಿಲ್ ಮಾಡು ಅಂತ ನನಗೆ ಕೊಟ್ರು. ಅಷ್ಟೊಂದು ಫಿಲ್ ಮಾಡ್ಬೇಕಾಗಿರೋದ್ ನೋಡಿ ಕೊನೆಗೆ ಒಬ್ರು ಫಿಲ್ ಮಾಡ್ಕೊಡ್ತೀನಿ ಅಂತ ಇಸ್ಕೊಂಡ್ರು. ಮತ್ತೆ ಯಾರು ಮಾಡ್ಕೊಡಲ್ಲ ಅಂತ ಹೇಳಿದ್ರಲ್ಲ ಅವ್ರಿಗೆ ಈ ಸಿಚುವೇಶನ್. ಫ್ರೆಂಡ್ಸ್ ಯಾರಿರ್ತಾರೆ ಅಲ್ಲಿಗೆ ಬರೋದು. ಸೊ ಮಧ್ಯಾಹ್ನ ಕ್ಲಾಸಲ್ಲಿ ಡಿಜಿ ಲಾಕರ್ ಅನ್ನೋ ವೆಬ್ಸೈಟ್ ಗೆ ಲಾಗಿನ್ ಆಗ್ಬೇಕಿತ್ತು. ಸೊ ಅದೆಲ್ಲ ಮುಗಿಸಿ ಅಟೆಂಡೆನ್ಸ್ ಹಾಕ್ಸ್ಬಿಟ್ಟು ಹೊರಗಡೆ ಬಂದು ಎಟಿಎಂ ಕದಿಯಕ್ಕೆ ಹೋಯ್ತಾನೆ. ಎಟಿಎಂ ಕಳ್ಳ ಎಟಿಎಂ ಅಲ್ಲಿ ದುಡ್ಡು ಕಳ್ತನ ಮಾಡಕ್ ಹೋಗಿದ್ದಾನ. ನಾನು ತಪ್ಪು ಮಾಡೋಣ, ಯಾರಿಗೂ ಭಯ ಪಡಿಲ್ಲ. ನಾನು ತಪ್ಪೇ ಮಾಡಿಲ್ಲ, ನಾನು ಯಾರು ಭಯ ಪಡ್ಬೇಕು? ಅವರ ಕೈಗೆ ಡಿಸ್ಕೌಂಟ್ ಬೇಕಂತೇನೆ ಹುಡುಗಂಗೆ. ಏನ್ ಬೇಕು ಅದೇ ಡಿಸ್ಕೌಂಟಾ, ಪ್ರಮೋಷನ್ ನೋಡಿ ಬರೀ ಇಂಥದೆಯಾ. ಅಲ್ಲಿಗೆ ಹೋಗ್ಬೇಕಂತ ನೋಡಿ ನಮ್ಮ ಫ್ರೆಂಡ್ಗೆ. ಬೇಕಾದ್ರೆ ನಾ ಕಾಸು ಕೊಡ್ತೀನಿ ಮುಡ್ಕೋ. 10 ರೂಪಾಯಿಗೆ 3 ಕೊಡ್ಬೇಕಿತ್ತು, 5 ಸೌತೆಕಾಯಿ ಕೊಟ್ರು. ನಾವು 5 ಜನ ಇದ್ವಲ್ಲ ಅದಕ್ಕೆ. ಥ್ಯಾಂಕ್ಸ್ ಅಜ್ಜಿ.